me forever on fire. ಇನ್ನು ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ಬಿಜೆಪಿ ಟೀಕೆ ವ್ಯಕ್ತವಾಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ. ಸಾರಿಗೆ ಬಸ್ನಲ್ಲಿ ದಿನಕ್ಕೆ 1.16 ಕೋಟಿ ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 65 ಲಕ್ಷ ಜನ ಹೆಣ್ಣು ಮಕ್ಕಳಿದ್ದಾರೆ. ಜೊತೆಗೆ 5300 ಹೊಸ ಬಸ್ಗಳನ್ನು ಕೂಡ ನಾವು ಖರೀದಿ ಮಾಡಿದ್ದೇವೆ. 8000 ಹೊಸ ಸಿಬ್ಬಂದಿ ತೆಗೆದುಕೊಳ್ಳೋದಕ್ಕೂ ಕೂಡ ಅನುಮತಿ ಸಿಕ್ಕಿದೆ. ಹೀಗಾಗಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ. ಬಿಜೆಪಿಯವರು ಚರ್ಚೆಗೆ ಬಂದ್ರೆ ಮಾತನಾಡೋಣ, ಕೇಂದ್ರ ಮನಸ್ಸು ಮಾಡಿದ್ರೆ ಡೀಸೆಲ್ ದರವನ್ನ ಕೂಡ ಕಡಿಮೆ ಮಾಡಬಹುದು. ಡೀಸೆಲ್ 30 ರಿಂದ 40 ರೂಪಾಯಿಗೆ ಕೊಡಬಹುದಲ್ಲ. ಬಿಜೆಪಿಯವರು ಜಿಎಸ್ಟಿ ಬಗ್ಗೆ ಯಾಕೆ ಪ್ರತಿಭಟನೆ ಮಾಡಲ್ಲ? ನಾವು ಉಚಿತವಾಗಿ ಏನನ್ನಾದ್ರೂ ಕೊಡ್ತಾ ಇದ್ದೇವೆ, ಬಿಜೆಪಿಯವರು ಏನ್ ಕೊಟ್ಟಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾರಿಗೆ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಏನ್ ಟೀಕೆ ಮಾಡ್ತಾ ಇತ್ತಲ್ಲ, ಹೀಗಾಗಿ ಕೇಂದ್ರದಿಂದ ಡೀಸೆಲ್ ಅನ್ನ 30 ರೂಪಾಯಿ 40 ರೂಪಾಯಿ ಕೊಡ್ಬೋದಲ್ವಾ? ಆಗ ಸಾರಿಗೆ ದರ ತಂತಾನೆ ಇಳಿಕೆ ಆಗುತ್ತೆ. ನಾವು ಸಾರಿಗೆ ದರವನ್ನ ಏರಿಕೆ ಮಾಡುವಂತ ಅಗತ್ಯ ಇರೋದಿಲ್ಲ. ಜಿಎಸ್ಟಿಗೆ ಸಂಬಂಧಪಟ್ಟಂತೆ ಯಾಕೆ ಬಿಜೆಪಿಯವರು ಪ್ರತಿಭಟನೆ ಮಾಡಲ್ಲ ಅಂತೇಳಿ ಚರ್ಚೆ ಮಾಡೋದಾದ್ರೆ ನಾನು ಕೂಡ ಬರ್ತೀನಿ, ಬರ್ಲಿ ನೋಡೋಣ ಅಂತ ಸಂತೋಷ್ ಲಾಡ್ ಅವರು ಸವಾಲ್ ಹಾಕಿದ್ದಾರೆ. 1,16,00,000 ಪ್ರಯಾಣಿಕರ ದಿನಕದಲ್ಲಿ 65 ಲಕ್ಷ ಜನ ಹೆಣ್ಮಕ್ಳಿದ್ದಾರೆ. ಅದ್ರ ಜೊತೆಗೆ 5,300 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಸುಮಾರು 8,000 ಎಂಪ್ಲಾಯ್ಮೆಂಟ್ಗೆ ತಗೊಳ್ಳಿಕ್ಕೆ, ಹೊಸ ಮತ್ತೆ ಪೋಸ್ಟ್ಗಳು ತಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಂಜೂರಾತಿ ಕೊಟ್ಟಿದೆ. ಆಲ್ರೆಡಿ 4 ರಿಂದ 5,000 ಜನ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತಗೊಂಡಾಗಿದೆ. ಹೊಸ ಬಸ್ಗಳು ಮಾಡಬೇಕು, ಹೊಸ ಜನರನ್ನ ತಗೋಬೇಕು. ಹಂಗಾಗಿ ಈ ದರ ಏರಿಕೆ ಇರ್ತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ. ಇವತ್ತೇನು ಬಿಜೆಪಿಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ಸ್ವಲ್ಪ ಏನಾನ ಅವ್ರು ಇದ್ರ ಬಗ್ಗೆ ಚರ್ಚೆಗೆ ಬಂದ್ರೆ ಮಾತಾಡೋಣ. ನಾನು ಬಹಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾ ಇದೆ ಅಂತಂದ್ರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡಬಹುದು. ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ 40 ರೂಪಾಯಿಗೆ 30 ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದ್ರೆ, ನಾವು ನಮ್ಮ ಅವಧಿಯಲ್ಲಿ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು $103 ಒಂದು ಬ್ಯಾರಲ್ ಖರೀದಿ ಮಾಡ್ತಾ ಇದ್ರು. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಜಿಎಸ್ಟಿ ಮೇಲೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ? ಯಾಕವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ ಜಿಎಸ್ಟಿ ಹಾಕಿದ್ರಲ್ಲ, ಅವಾಗ ಯಾಕೆ ಏನಿತ್ತು? ಇವರು ಸುಮ್ಮನೆ ಇರ್ಬೇಕು. ಅವಾಗ ವೈ ಡಿಡ್ ದೇ ಇಂಪೋಸ್? ಸುಮಾರು